ಸೊ ನನ್ನ ಜೊತೆಗೆ ಮತ್ತೊಬ್ರು ಲೋಕಲ್ ಕಾಂಗ್ರೆಸ್ ಲೀಡರ್ ಇದ್ದಾರೆ, ಶಹನವಾಜ್ ಖಾನ್ ಅಂತ ಅಂದು. ಆಕ್ಚುಲಿ ಇವ್ರ ಪಾರ್ಟಿಯವ್ರು ಹೊರಗಡೆ ಇದ್ದಾರಪ್ಪ, ಇವ್ರು ಯಾಕೆ ಇಂಡಿಪೆಂಡೆಂಟ್ ಕ್ಯಾಂಡಿಡೇಟ್ ಪಕ್ಕ ಕುತ್ಕೊಂಡಿದ್ದಾರೋ ಗೊತ್ತಿಲ್ಲ. ಏನು ಸರ್ ಕತೆ ಇದು? ತಗೊಳ್ಳಿ. ನಮಸ್ಕಾರ ಮೇಡಮ್, ನಾವು 35 ವರ್ಷದಿಂದ ಜನತಾ ದಳದಲ್ಲಿ ಇದ್ವಿ. ಓಕೆ. ಲಾಸ್ಟ್ MP ಎಲೆಕ್ಷನಲ್ಲಿ ನಮ್ಮ ಜಿಲ್ಲಾ ಮಂತ್ರಿ ಆಗಿರ್ತಕ್ಕಂಥ SS ಮಲ್ಲಿಕಾರ್ಜುನರವರು, ನೀವೆಲ್ಲ ಒಂದೇ ಸಮಾಜದವರು, ಒಂದೇ ಕಡೆ ಇರ್ರಿ, ನಿಮ್ಮ ಸಮಾಜದ ಬೆಳವಣಿಗೆಗೆ ನಾನು ಸಹಕರಿಸ್ತೀನಿ ಅಂತ ನಮ್ಮ ಮನೆಯಲ್ಲೇ ಬಂದು ಮಾತಾಡಿ ನಮಗೆ ಕಾಂಗ್ರೆಸ್ ಪಕ್ಷಕ್ಕೆ ಸೇರಿಸ್ಕೊಂಡ್ರು. ನಾವು ಆವಾಗ ಪ್ರಭಾ ಮೇಡಮ್ ಅವರಿಗೆ ಜಿದ್ದಾಜಿದ್ದಿ ಕಣದಲ್ಲಿ ನಮ್ಮ ದಕ್ಷಿಣ ಕ್ಷೇತ್ರದಿಂದ 26,000 ಲೀಡಿಂಗ್ ಕೊಟ್ಟು ಅವರಿಗೆ ಗೆಲ್ಲಿಸಿದ್ವಿ. ಆದ ತದನಂತರ ಶ್ರೀಮತಿ ಪ್ರಭಾ ಮೇಡಮ್ನವರು ಇನ್ನೂ ತನಕ ದುಗ್ಗಮ್ಮನ ದೇವಸ್ಥಾನ ಬಿಟ್ಟು ದಾವಣಗೆರೆ ದಕ್ಷಿಣದಲ್ಲಿ ಕಾಲಿಟ್ಟಿಲ್ಲ. ಅವರು ಎಲ್ಲ ಕಡೆದು ಮಾತಾಡ್ತಾರೆ ಅಭಿವೃದ್ಧಿ ಬಗ್ಗೆ, ಎಲ್ಲ ಡಿಸ್ಟಿಕ್ಕಿನ ಎಲ್ಲ ತಾಲೂಕು ಹೆಸರು ತಗೊತಾರೆ. ದಾವಣಗೆರೆ ದಕ್ಷಿಣದ್ದು ಹೆಸರು ತಗೊಳ್ಳೋದೇ ಇಲ್ಲ ಅವರು ಮೇಡಮ್ ಅವರು. ಅದು ಏನು ನಾವು ಅನ್ಯಾಯ ಮಾಡಿದ್ದೀವಿ ಅವರಿಗೆ ಗೊತ್ತಿಲ್ಲ. ಹಂಗೆ ನೋಡಿದರೆ ದಾವಣಗೆರೆ ಉತ್ತರದಲ್ಲಿ ತಮ್ಮ ಪತಿಯವರ ಕ್ಷೇತ್ರದಲ್ಲಿ ಅವರಿಗೆ 26,000 ಹಿನ್ನಡೆ ಆಗಿದೆ. ಆದರೂ ಸಹ ಅಲ್ಲಿ ಡೆವಲಪ್ಮೆಂಟ್ ಆಗ್ತಾ ಇದೆ. ಓಕೆ, ಅವರು ಈ ಕ್ಷೇತ್ರದ ಬಗ್ಗೆ ಅಥವಾ ಈ ದಕ್ಷಿಣ ಭಾಗದ ಬಗ್ಗೆ ಮಾತಾಡಿಲ್ಲ. ನಿಜವಾಗಿ ಅವರು ಅಲ್ಲಿ ದಕ್ಷಿಣದ ಬಗ್ಗೆ ಮಾತಾಡಿದ್ರು. ಒಂದರ ಕ್ಲಿಪ್ ಆಗ್ಲಿ, ಒಂದರ ವಿಡಿಯೋ ಇವಾಗ ಮಾತಾಡ್ತಿದಾರಲ್ಲ, ಈಗ ಮಾತಾಡ್ತಿದ್ದಾರೆ. ಯಾಕಂದ್ರೆ ಮಗನಿಗೆ ಎಲೆಕ್ಷನ್ ನಿಲ್ಸಿದಾರಲ್ಲ, ಅದಕ್ಕೆ ಈಗ ಮಾತಾಡ್ತಿದ್ದಾರೆ ಅವರು. ಇದ್ರ ಮುಂದೆ ಯಾವತ್ತೂ ಮಾತಾಡಿಲ್ಲ. MP ಅಂತಂದ್ರೆ ಉತ್ತರಕ್ಕೆ ಮಾತ್ರ ಸೀಮಿತವಾಗಿಲ್ವಾ? ಜಿಲ್ಲೆಗೆ MP ಅವರು ಅಲ್ವಾ, ಇಡೀ ಕ್ಷೇತ್ರಕ್ಕೆ MP. ಸೊ ಅವ್ರು ಏನೇ ಅನುದಾನ ತಂದ್ರು ಕೂಡ ಅಥವಾ ಏನೇ ಮಕ್ಕಳಿಗೆ ಎಜುಕೇಶನ್ ಸಂಬಂಧಪಟ್ಟಂಗೆ, ಟ್ರೈನಿಂಗ್ ಸಂಬಂಧಪಟ್ಟಂಗೆ ಆದ್ರೂ ಕೂಡ ಉತ್ತರಕ್ಕಷ್ಟೇ ಮಾಡುವಂಗಿಲ್ಲ, ಎಲ್ಲಾರನ್ನೂ ಸೇರಿಸ್ತಿದಾರಲ್ಲ. ನೋಡಿ ಮೇಡಮ್, ದಾವಣಗೆರೆ MP ಕ್ಷೇತ್ರ ಇದೆಯಲ್ಲ, ಊಟದ ಒಂದು ತಟ್ಟೆ ಇದ್ದಂಗೆ. ಅದರಲ್ಲಿ ನಾನಾ ನಮೂನಿ ಪಲ್ಯ ಇರ್ತವೆ. ನೀವು ಆ ಎಲ್ಲ ಪಲ್ಯಗಳ ರುಚಿಯನ್ನು ನೀವು ಸವಿಸ್ತೀರಿ. ಆದರೆ ಪ್ರಭಾ ಮೇಡಮ್ನವರು ದಾವಣಗೆರೆ ದಕ್ಷಿಣದ ಬಗ್ಗೆ ಮಾತೇ ಆಡೋದಿಲ್ಲ. ಅವರು ಏನು ಅಭಿವೃದ್ಧಿ ಕೆಲಸದ ಬಗ್ಗೆ ಹೇಳೋದೇ ಇಲ್ಲ. ಅವರು ಜಗಳೂರಿನಲ್ಲಿ ಮಾಡಿದೆ, ದಾವಣಗೆರೆ ಉತ್ತರಕ್ಕೆ ಏರ್ಪೋರ್ಟ್ ಬೇಕು ಅಂತ ಹೇಳ್ತಾರೆ. ಯಾಕೆ ದಾವಣಗೆರೆ ದಕ್ಷಿಣದಲ್ಲಿ ಮಾಡ್ರಿ, ಅಲ್ಲಿ ಜನ ಇಲ್ಲ. ಯಾಕಂದರೆ ಮುಸಲ್ಮಾನ್ ಬಾಂಧವರು ನಮ್ಗೆ ಓಟ್ ಕಡಕ್ಕೆ ಇದ್ದೀವಿ ನಾವು. ಅದು ಬಿಡಿ, ಚುನಾವಣೆದು ಬಂತು. ಈ ಸರಿ ಸನ್ಮಾನ್ಯ ದಿವಂಗತ ಶಾಮನೂರು ಶಿವಶಂಕರಪ್ಪ ಅವರು ತೀರ್ಕೊಂಡಿದ್ದ ಮೇಲೆ ನಾವು ಸಮಾಜದವರು ಎಲ್ಲ ಸೇರ್ಕೊಂಡ್ವಿ. ನಾವು 35 ವರ್ಷದಿಂದ ಅವರು ಹಿರಿಯರಿದ್ದಾರೆ, ಅವ್ರು ಗೆಲ್ಲಿಸ್ಕೊತ ಬಂದಿದ್ದೀವಿ. ಈ ಕ್ಷೇತ್ರ ಖಾಲಿಯಾಗಿದೆ, ನಮ್ಮ ಸಮಾಜ 86,000 ಓಟ್ ಅದಾವೆ. ಈ ಸರಿ ನಾವು ಟಿಕೆಟ್ ಕೇಳೋಣ. ಎಲ್ಲ ಮುಖಂಡರು ಸೇರಿ, ಎಲ್ಲ ಪಕ್ಷದವರು ಸೇರಿ ಒಂದು ವೇದಿಕೆ ಮಾಡಿದ್ವಿ. ಆ ವೇದಿಕೆಯಲ್ಲಿ ಏನು ನಿರ್ಣಯ ಬಂತು, ಎಲ್ಲರೂ ಸೇರಿ ಕಾಂಗ್ರೆಸ್ ಪಕ್ಷದಿಂದ ಯಾರು ಟಿಕೆಟ್ ತೊಗೊಂಬರ್ತಾರೆ ಅವರಿಗೆ ಪಕ್ಷ ಭೇದ ಭಾವ ಎಲ್ಲ ಬಿಟ್ಟು ನಾವು ಮಾಡೋಣ. ಪ್ಲಸ್ ನಮ್ಮ ಸಮಾಜ ಅಷ್ಟೇ ಅಲ್ಲ, ಅಹಿಂದ ಸಮಾಜದವರು ಎಲ್ಲರೂ ನಮಗೆ ಬೆಂಬಲ ಕೊಡ್ತೀವಿ ಅಂತ ಹೇಳಿದರು. ನಾವು ಟಿಕೆಟ್ ಕೇಳಿದ್ವಿ. ಟಿಕೆಟ್ ಕೇಳಿದ ತಕ್ಷಣ ಜಿಲ್ಲಾ ಮಂತ್ರಿ ಕೆಂಡಲ ಮಂಡಲ ಆಗ್ಬಿಡ್ಬೇಕ. ಯಾಕೆ ನಾವು ಅನರ್ಹರ ಇಲ್ಲ ಟಿಕೆಟ್ ಕೇಳೋಕ್ಕೆ? ಅರ್ಹರಿಲ್ಲ, ನಮ್ಗೆ ಯೋಗ್ಯತೆ ಇಲ್ಲ. ನೀವೇ ಕರೆದು ಬರ್ರಿ, ನೀವು 80,000 ಜನ ಓಟ್ ಇದ್ದಾರೆ, ನಮ್ಮ ಅಪ್ಪಾಜಿಗೆ ಇಷ್ಟು ಸರಿ ನೀವು ಗೆಲ್ಲಿಸ್ಕೊಂಡ್ಬಂದಿದ್ದೀರಿ. 6 ಸರಿ ಅವ್ರಿಗೆ MLA ಮಾಡಿದ್ದೀವಿ, 1 ಸರಿ MP ಮಾಡಿದ್ದೀವಿ, ಮಲ್ಲಿಕಾರ್ಜುನರವ್ರಿಗೆ 2 ಸರಿ MLA ಮಾಡಿದ್ದೀವಿ. ನಿಮ್ಮ ರಾಜಕೀಯ ಭವಿಷ್ಯ ಶುರುವಾಗಿದ್ದೇ ನಮ್ಮ ದಕ್ಷಿಣ ಕ್ಷೇತ್ರದಿಂದ. ಅದನ್ನು ಮರ್ತುಬಿಟ್ರಿ ನೀವು. ಹುಮ್ಮಸ್ಸಿಂದ ಮಾತಾಡೋದು. ಜಮೀರ್ ಅಹ್ಮದ್ ನಮ್ಮ ನಾಯಕರು, ಇಡೀ ಸಮಾಜದ ರಾಜ್ಯ ನಾಯಕರವರು. ಅವರು ಒಂದು ಸರಿ ಇಲ್ಲಿ ವಿಸಿಟ್ ಕೊಟ್ಟಾಗ ಅವ್ರು ಹೇಳಿದರು, ಈ ಸಮಾಜಕ್ಕೆ ನಾನು ಪ್ರಯತ್ನ ಮಾಡಿ ನಾನು ಟಿಕೆಟ್ ಕೊಡಿಸ್ತೀನಿ. ತಪ್ಪ ನೀವು ಡೆಲ್ಲಿಗೆ ಕಳಿಸ್ತೀರಿ ಸ್ವಾಮಿಯರಿಗೆ, ಅವ್ರಿಗೆ ಎಲ್ಲ ಟಿಕೆಟಿಗೆ ಇನ್ಫ್ಲುಯೆನ್ಸ್ ಮಾಡೋಕ್ಕೆ. ನಮ್ಮ ಸಮಾಜದ ಲೀಡರ್ ಅದೇ ಪಕ್ಷದಾಗಿದ್ದು ಅವ್ರು ನಮ್ಮ ಬಗ್ಗೆ ಮಾತಾಡಿದರೆ ಅವ್ರು ತಪ್ಪ? ಅವನು ಯಾರು ಸಿಂಗುಲರ್ನಾಗ ಮಾತಾಡೋದು? ಆ ರೋಷನೇ ಈ ಚುನಾವಣೆಯಲ್ಲಿ ನಾವು ತೋರಿಸ್ತೀವಿ. ನಾವೆಲ್ಲ ತೀರ್ಮಾನ ಮಾಡಿದ್ವಿ, ನಮ್ಮ ಸಮಾಜ ಲೀಡ್ರಿಗೆ ಇವರು ಅವಮಾನ ಮಾಡಿದ್ದಾರೆ ಅಂತ. ತದನಂತರ ನಮ್ಮ ಇಡೀ ರಾಜ್ಯದ ಮೌಲ್ವಿಗಳು ಮುಖ್ಯಮಂತ್ರಿ ಹತ್ರ ಹೋದರು, ನಮ್ಮ ಸಮಾಜಕ್ಕೊಂದು ಅವಕಾಶ ಮಾಡಿಕೊಡಿ ಅಂತ. ನಮ್ಮ ಇಡೀ ಕಾಂಗ್ರೆಸ್ಸಿನ ಶಾಸಕರು ಹೋದರು ಸುರ್ಜಿವಾಲಾ ಹತ್ರ. ಅವ್ರೇನಂದರು, ನೀವು ನಮಗೆ ಬ್ಲ್ಯಾಕ್ ಮೇಲ್ ತಂತ್ರ ಮಾಡಬೇಡ್ರಿ ಅಂದರು.
ಯಾಕೆ ನಮ್ಮ ಹಕ್ಕು ನಾವು ಕೇಳೋದಕ್ಕೆ ನಾವು ಬ್ಲ್ಯಾಕ್ ಮೇಲ್ ಮಾಡ್ತಾ ಇದೀವ? ಏನು ಭಿಕ್ಷೆ ಕೊಡ್ತಿದ್ದಾರೆ ಅವರು? 86,000 ಜನ ಓಟ್ ಅದಾವೆ ನಮ್ಮವು, ನಮಗೊಂದು ಅವಕಾಶ ಮಾಡಿಕೊಟ್ರಿ ಅಂತ ಕೇಳಿದ್ರು. ಅದೇ ಸೌಜನ್ಯದಿಂದ ಹೇಳ್ಬೋದಾಗಿತ್ತು ಅವರು. ಈ ಸರಿ ಬೇಡ, ಮುಂದಿನ ಸರಿ ನಾವು. ಬಟ್ ನೀವು ನೋಡಿದ್ದೀರಾ ಆಕ್ಚುಲಿ ಸುರ್ಜೇವಾಲಾ ಅವರು ಹಂಗೆ ಮಾತಾಡಿದ್ದಾರೆ ಅನ್ನೋದು ನೀವು ನೋಡಿದ್ದೀರಾ? ನಾನು ಇದ್ದೆ ಅವತ್ತು, ಅಲ್ಲಿದ್ದೆ ಸುರ್ಜೇವಾಲಾ ಅವ್ರು ಬಂದಾಗ. ಹೌದು. ಏನಾಯ್ತು ಹೇಳಿ ಹಾಗಾದ್ರೆ, ನನ್ಗೂ ತಿಳ್ಕೊಳ್ಳೋ ಕ್ಯೂರಿಯಾಸಿಟಿ. ಏನಾಯ್ತು? ನಾವು ಒಂದತ್ನಲ್ಲಿದ್ವಿ. ರಂಜಾನ್ ಹಬ್ಬ, ನಾಳೆ ಹಬ್ಬ ಇತ್ತು, ಲಾಸ್ಟ್ ಉಪವಾಸ ಇತ್ತು, ಅಲ್ಲೇ ಕುಂತಿದ್ವಿ ನಾವೆಲ್ಲ. ಅವ್ರ ಮುಖ ನೋಡಿ ನಾನು ತಿಳ್ಕೊಂಡೆ ಇವರೆಲ್ಲ ಅಡ್ಜಸ್ಟ್ಮೆಂಟ್ ರಾಜಕೀಯ ಮಾಡ್ತಿದ್ದಾರೆ, ನಮ್ಮನ್ನು ನಾಟಕ ಮಾಡಿ ತೋರಿಸ್ತಿದ್ದಾರೆ ಅಂತ. ಯಾಕಂದರೆ 7-8 ಜನ ನಮ್ಮ ಶಾಸಕರು ಎಲ್ಲರೂ ಒಂದೇ ಅಭಿಪ್ರಾಯಕ್ಕೆ ಬಂದರು, ಈ ಸರಿ ನಮ್ಮ ದಾವಣಗೆರೆ ದಕ್ಷಿಣ ಅಲ್ಪಸಂಖ್ಯಾತರಿಗೆ ಬಿಟ್ಕೊಡ್ರಿ ಅಂತ. ನಾವು ಕೊನೆಗೇನಂದ್ವಿ, ಅಲ್ಪಸಂಖ್ಯಾತರಿಗೆ ಬೇಡ, ಅಹಿಂದ ವರ್ಗದವ್ರಿಗೆ ಯಾರಿಗಾರ ಕೊಡ್ರಿ, ನಾವು ಗೆಲ್ಲಿಸ್ಕೊಂಡ್ಬರ್ತೀವಿ. ಅಹಿಂದನೂ ಬೇಡ, SC ಸಮಾಜದವ್ರಿಗೆ ಕೊಡ್ರಿ, ಜನರಲ್ ಕಾನ್ಸ್ಟಿಟ್ಯೂನ್ಸಿಲಿ ನಾವು ಗೆಲ್ಲಿಸ್ತೀವಿ ಅಂತ ಹೇಳಿದ್ವಿ. ಇನ್ನೇನು ಹೇಳ್ಬೇಕು ಅವ್ರಿಗೆ? ಲಿಂಗಾಯತ ಸಮುದಾಯದವ್ರನ್ನು ಕೊಡಿ. ನಾವು ಕೇಳಿದ್ದು ಅವ್ರ ಮನೆ ಬಿಟ್ಟು ಬೇರೆಯವ್ರಿಗೆ ಯಾರಿಗಾರ ಕೊಡ್ರಿ. ಯಾಕಂದರೆ ಅವ್ರ ಮನೇಲಿ MP ಇದ್ದಾರೆ, ಜಿಲ್ಲಾ ಮಂತ್ರಿ ಇದ್ದಾರೆ, ಎಲ್ಲ ರಾಜಕೀಯದ ಇದನ್ನು ಅನುಭವಿಸಿದ್ದಾರೆ ಅವರು ಮಂತ್ರಿ ಅಂದವರು. ಅವರು ಹಿರಿಯ ಮಗ ಶಾಮನೂರು ಶಿವಶಂಕರಪ್ಪ ಹಿರಿಯ ಮಗ ಜಿಲ್ಲಾ ಬಕ್ಕೇಶ್ ಅವರು ಶಿವಶಂಕರಪ್ಪಕ್ಕಿಂತ ಹಳೆ ರಾಜಕಾರಣಿ ಅವರು. ಶಿವಶಂಕರಪ್ಪಕ್ಕಿಂತ ಹಳೆ ರಾಜಕಾರಣಿ. ಚಿತ್ರದುರ್ಗ ಜಿಲ್ಲೆಗೆ ಜಿಲ್ಲಾ ಪಂಚಾಯತ್ ಬಂತಲ್ಲ, ಸನ್ಮಾನ್ಯ ನಜೀರ್ ಸಾಹೇಬರು ಮಂತ್ರಿ ಇದ್ರಲ್ಲ, ಆವಾಗ ಫಸ್ಟ್ ಜಿಲ್ಲಾ ಪಂಚಾಯತ್ ಅಧ್ಯಕ್ಷ ಆಗಿದ್ದು ಅವ್ರ ಮಂತ್ರಿನಲ್ಲಿ ಬಕ್ಕೇಶ್ ಅವರು. ಆಮೇಲೆ ಶಾಮನೂರು ಶಿವಶಂಕರಪ್ಪ ರಾಜಕೀಯಕ್ಕೆ ಬಂದಿರೋದು. ಇದು ಜನಕ್ಕೆ ಗೊತ್ತಿಲ್ಲ, ಇದು ತಿಳಿಯೋಕ್ಕೂ ಬಯಸಿಲ್ಲ. ನಮ್ಮ ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಎಲೆಕ್ಷನ್ ಬರಬೇಕು ಓಟ್ ಹಾಕಬೇಕು, ಎಲೆಕ್ಷನ್ ಬರಬೇಕು ಓಟ್ ಹಾಕಬೇಕು ಅಷ್ಟೇ ಇದ್ದಾರೆ. ಹಾಗೆ ಕೊಡ್ಬೇಕಾಗಿದ್ರೆ ನೀವು ಹೇಳಿದ್ರಲ್ಲ ಪಕ್ಷದವರು, ಅವ್ರ ಯಾರ ಫ್ಯಾಮಿಲಿಯವ್ರು ದಿವಂಗತರಾದರೆ ಅವ್ರ ಫ್ಯಾಮಿಲಿಗೆ ಕೊಡ್ಬೇಕಂತ ಹೇಳಿದ್ರು, ಬಕ್ಕೇಶಿಗೆ ಕೊಡಬೇಕಾಗಿತ್ತು. ಅವ್ರಿಗಿಂತ ಸಣ್ಣವ್ರು ಗಣೇಶ್ ಇದ್ದಾರೆ, ಇನ್ನೂ ಹೆಣ್ಮಕ್ಳಿದ್ದಾರೆ, ಕೇಳಬೇಕಾಗಿತ್ತು. ಯಾರನ್ನೂ ಕೇಳಿಲ್ಲ ಇವರು. ಯಾವಾಗ ಶಾಮನೂರು ಶಿವಶಂಕರಪ್ಪ ತೀರ್ಕೊಂಡ್ರು, ಸಮಾಧಿ ಮಣ್ಣು ಮುಚ್ಚಿದ್ರು, ಅಲ್ಲೇ ಶಪಥ ಮಾಡಿದರು ನನ್ನ ಮಗನಿಗೆ MLA ಮಾಡಬೇಕು ಅಂತ. ನೀವು ನೋಡ್ರಿ, ಆ ಕಾರ್ಯಕ್ರಮ ಮಾಡಿದರು, ಅವರು ತಿಥಿ ಕಾರ್ಯಕ್ರಮ ಮಾಡಿದರು. ಯಾವ ಮಕ್ಕಳನ್ನು ಮುಂದೆ ತಂದಿಲ್ಲ ಅವರು. ಇವ್ರ ಫ್ಯಾಮಿಲಿ ಮಲ್ಲಿಕಾರ್ಜುನ್ ಫ್ಯಾಮಿಲಿ. ಇಲ್ಲ, ಅಲ್ಲಿ ನಾನು ನೋಡಿದೆ ಸರ್ ಆ ವಿಡಿಯೋ. ಗಣೇಶ್ ಅವರು ಬಂದ್ರು, ಅವ್ರ ವೈಫು ಬಂದ್ರು, ಅವ್ರ ಮಕ್ಕಳು ಬಂದ್ರು, ಅವ್ರ ಇಡೀ ಸಂಸಾರ ಇತ್ತು ಅಲ್ಲಿ. ಬಂದ್ರು. ಸಿದ್ದರಾಮಯ್ಯ DK ಶಿವಕುಮಾರ್ ತಲೆ ಮೇಲೆ ಹಿಂಗೆ ಕೈ ಇಟ್ಟು ಯಾರಿಗೆ ಆಶೀರ್ವಾದ ಮಾಡಿದ್ರು ಅಲ್ಲಿ ನೋಡಿದ್ರ ನೀವು? ನೋಡಿದ್ರ? ಹೋದಾಗ ಒಂದು ಸಾಂತ್ವನ ಹೇಳಿರ್ತಾರೆ ಸರ್, ನೀವು ಆಶೀರ್ವಾದ ಅಂತ ಯಾಕೆ ತಿಳ್ಕೋಬೇಕು? ಅಲ್ಲ, ಸಾಂತ್ವನ ಬೇರೆ. ಸಾಂತ್ವನ ಅಂದ್ರೆ ಎಲ್ಲಾ ಮಕ್ಕಳಿಗೆ, ಶಾಮನೂರು ಶಿವಶಂಕರಪ್ಪರಿಗೆ ಬರೀ ಮಲ್ಲಿಕಾರ್ಜುನ ಅವ್ರ ಒಬ್ಬರೇ ಮಗ ಅಲ್ಲ ಇರೋದು, ಅವ್ರಿಗೆ 3 ಜನ ಹೆಣ್ಮಕ್ಳಿದ್ದಾರೆ, ಎಲ್ಲರನ್ನ ಕರೆಸಿ ಸಾಂತ್ವನ ಹೇಳ್ಬೇಕಾಗಿತ್ತು. ಜನ ಸಂಪರ್ಕದಲ್ಲಿರೋ ಇವ್ರು ಹೆಚ್ಚು, ಅದಕ್ಕೆ ಮಾಡಿರ್ತಾರೆ. ನಾನು ಹೇಳಿದ್ನಲ್ಲ, ಶಾಮನೂರು ಶಿವಶಂಕರಪ್ಪಗಿಂತ ಮುಂಚೆನೆ ರಾಜಕೀಯದಲ್ಲಿ ಜನಸಂಪರ್ಕ ಜಾಸ್ತಿ ಇಟ್ಕೊಂಡಿರೋದು ಬಕ್ಕೇಶ್ ಅವರು. ಬಟ್ ಸದ್ಯದ ಟ್ರೆಂಡ್ ಹಂಗಿಲ್ವಲ್ಲ. ಯಾಕಿಲ್ಲ? ಇವ್ರು ಬಿಟ್ಕೊಟ್ಟಿಲ್ಲಲ್ಲ, ನಾನಿರ್ಬೇಕು, ನನ್ನ ಮಗ ಇರ್ಬೇಕು, ನಮ್ಮ ಮನೆಯವ್ರು ಇರ್ಬೇಕು ಅಂತ ಇವರು ಮಾಡಿದ್ದಾರೆ. ಸೊ ಫ್ಯಾಮಿಲಿಲೂ ಈ ತರ ಇದೆ ಅಂತ. ಓಕೆ, ಫ್ಯಾಮಿಲಿನೂ ಡಿಸ್ಪ್ಯೂಟ್ ಇದೆ. ಇವ್ರಿಗೆ ನಮ್ಮ ಮೇಟಿಯವರು ಮಗನಿಗೆ ಕೊಟ್ಟಿಲ್ಲ, ಹೆಂಗೆ ಕೊಟ್ಟರು? ಅವ್ರ ಫ್ಯಾಮಿಲಿಯಲ್ಲೂ 3-4 ಜನ ಇದ್ರು, ಅವ್ರು ಯಾರಿಗೆ ಬೇಕು ಅವ್ರಿಗೆ ಕೊಟ್ಟರು. ಸರ್, ಈಗ ಫ್ಯಾಮಿಲಿ ಪಾಲಿಟಿಕ್ಸೇ ಮಾತಾಡ್ತಾ ಹೋಗೋದಾದ್ರೆ ಇನ್ನು ಸುಮಾರು ಇದೆ, ಸುಮಾರು ವಿಷಯಗಳು ಕೂಡ ನಿಮ್ಮ ಹತ್ರ ಇದೆ. ನೀವು ಹಿರಿಯರು, ಇಲ್ಲಿ ಇದ್ದವರು, ನಿಮ್ಮ ಕ್ಯಾಂಡಿಡೇಟ್ ಬಗ್ಗೆ ಏನು ಹೇಳ್ತೀರಿ? ಅಂದರೆ ನೀವು ಸಪೋರ್ಟ್ ಮಾಡ್ತಾ ಇರೋರ ಬಗ್ಗೆ ಏನು ಹೇಳ್ತೀರಿ? ನೋಡಿ ಮೇಡಮ್, ನಮ್ಮ ಕ್ಯಾಂಡಿಡೇಟು ಇಲ್ಲೆಲ್ಲರೂ ಇವರು ಹೊಸಬ್ರು ಅಂತ ಹೇಳ್ತಿದಾರಲ್ಲ, ಈ ಹುಡುಗ ನಾನೇ ಎತ್ತಿ ಬೆಳೆಸಿದಂಥ ಹುಡುಗ ಅವನು. ಇವರು ಫಾದರ್ ಇದಾರಲ್ಲ, ಇವ್ರ ಫಾದರು ನಮ್ಮ ಫಾದರು ಭಾಳ ಸ್ನೇಹಿತರು. ಇವನು ಇಲ್ಲೇ ಓದಿರೋದು, ಇಲ್ಲೇ ಬೆಳೆದಿರೋದು. ಯಾಕಂದರೆ ಅವ್ರು ಪಿಕ್ಚರ್ನಾಗ ಬಂದಿಲ್ಲ. ಇವ್ರು ರಾಜಕೀಯ ಮಾಡ್ಬೇಕಂತ ತೋರಿಸ್ಕೊಳಂಗಿದ್ದಿದ್ರೆ ಇವ್ರು ಏನೇನು ಮಾಡಿದ್ದಾರೆ ಎಲ್ಲ ಬಹಿರಂಗ ಹೇಳ್ತಿದ್ರು. ಇವತ್ತು ಈ ಹುಡುಗ ಇದ್ದಾನಲ್ಲ, ಡೈಮಂಡ್ ಗುರ್ತಿಗೆ ನಿಂತಾನಲ್ಲ, ಇವನು ಡೈಮಂಡೇ ಇವನು. ಹೌದಾ? ನೀವು ಬೇಕಾದ್ರೆ ಏನು ಅಂತಾರಲ್ಲ, ಚೆಕ್ ಮಾಡ್ರಿ ನೀವು. ಡೈಮಂಡ್ 24 ಕ್ಯಾರೆಟ್ ಡೈಮಂಡೇ. ನಾಚ್ಕೊಳ್ತಿದ್ದಾರೆ ಅವರು. ಆಯ್ತಾ? ನೋಡಿ, ಹಂಗೆ ಮಾಡಂಗಿದ್ರೆ ಅವರು ಪ್ರೊಪಗಂಡ ತಗೋಬೋದಾಗಿತ್ತು. ಅವರು ತಗೊಂಡಿಲ್ಲ. ಅವರು ಪ್ರೊಪಗಂಡ ನನಗೆ ಬೇಡ ಅಂದರು. ಅದು ಒಂದೇ ದಿನದಲ್ಲಿ ಇವರು ಡಿಸೈಡ್ ಮಾಡಿ ಮುಂದೆ ಬಂದರು. ಯಾಕೆ ಬಂದರು? ನಮ್ಮ ಸಮಾಜಕ್ಕೆ ಇಷ್ಟು ಅವಮಾನ ಮಾಡ್ತಿದ್ದಾರಲ್ಲ ಕಾಂಗ್ರೆಸ್ ಪಕ್ಷದವರು, ಅದು ನಾವು ಇಷ್ಟು ವರ್ಷ ದುಡ್ದಿದ್ದೀವಿ. ಅದೇ ಪಕ್ಷದವರು ನಾವು BJP ಟಿಕೆಟ್ ಕೇಳಕ್ಕೆ ಬರುತ್ತಾ?
ಬರಲ್ಲ, ಯಾಕಂದ್ರೆ ನಾವು ಪಕ್ಷಕ್ಕೆ ದುಡ್ದಿಲ್ಲ ಅಲ್ಲಿ. ನಾವು ಕಾಂಗ್ರೆಸ್ನಾಗ ದುಡ್ದಿರೋದು. ಕಾಂಗ್ರೆಸ್ನಾಗ ಇಷ್ಟು ವರ್ಷ ದುಡಿದು ಟಿಕೆಟ್ ಕೊಡೋದು. ಇವ್ರ ಫ್ಯಾಮಿಲಿನೂ ಕಾಂಗ್ರೆಸ್ಸಿಗೆ ಸಪೋರ್ಟ್ ಮಾಡ್ತೀವಿ. ಇವ್ರ ಅಪ್ಪರು 4 MLA ಎಲೆಕ್ಷನ್ ಮಾಡಿದ್ದಾರೆ, 3 MP ಎಲೆಕ್ಷನ್ ಮಾಡಿದ್ದಾರೆ, ಕಾಂಗ್ರೆಸ್ ಪರವಾಗೇ ಮಾಡಿದ್ದಾರೆ. ಮಲ್ಲಿಕಾರ್ಜುನ್ಗೂ ಗೊತ್ತಿದೆ, ಅವ್ರ ಮನೆಯವ್ರಿಗೂ ಗೊತ್ತಿದೆ. ಇಲ್ಲಿ ದಾವಣಗೆರೆ ಡಿಸ್ಟಿಕ್ನಲ್ಲಿ ಎಷ್ಟು ಕಾಂಗ್ರೆಸ್ MLA ಇದ್ದಾರೆ, ಅವ್ರ ಪರವಾಗಿ ಕೆಲಸ ಮಾಡಿದ್ದಾರೆ ಇವರು. ಮನದಿಂದ, ಮನಸ್ಸಿನಿಂದ, ಹಣದಿಂದ ಎಲ್ಲ ಸಹಾಯ ಮಾಡಿದ್ದಾರೆ ಇವರು. ಆದರೆ ತೋರಿಸ್ಕೊಂಡಿಲ್ಲ ಇವರು. ಅದು ಯಾರು ಮಾಡಿಸ್ಕೊಂಡಿದ್ದಾರೋ ಅವ್ರಿಗೆ ಗೊತ್ತು ಇವ್ರು ಯಾರು ಆದಿಲ್ಲ ಅಂತ. ಸನ್ಮಾನ್ಯ ಮಲ್ಲಿಕಾರ್ಜುನ್ರಿಗೆ ಗೊತ್ತು ಆದಿಲ್ ಯಾರು ಅಂತ. ಈಗ ಹೇಳ್ತಿದ್ದಾರೆ ಇವರನ್ನೆಲ್ಲ ಬಸವಪಟ್ಟಣದವರು. ಇವ್ರ ಫಾದರು ಬ್ಯಾಕ್ಗ್ರೌಂಡ್ ಬಸವಪಟ್ಟಣದಿಂದನೇ ಬಂದಿರೋದು. ಇವನು ಹುಟ್ಟಿರೋದು ಹುಡುಗ ಈ 32 ವರ್ಷ. ಅವ್ರು ಹುಟ್ಟಿದ್ ಬಸವಪಟ್ಟಣ, ಇವ್ರು ಹುಟ್ಟಿದ್ ದಾವಣಗೆರೆ. ನಮಗೆ ಭಾರತ ದೇಶದಲ್ಲಿ ಬೇರೆ ದೇಶದಿಂದ ಬಂದು 5 ವರ್ಷ ಆದರೆ ಆಧಾರ್ ಕಾರ್ಡ್ ಮಾಡಿಕೊಡ್ತಾರೆ. ಈ ಹುಡುಗ ಇಲ್ಲಿಂದ ಬರ್ತ್ ಸರ್ಟಿಫಿಕೇಟ್ ತೋರಿಸಿದ್ರು, ಮತ್ತೇನು ತೋರಿಸ್ಬೇಕು? ಏನು ಎಲೆಕ್ಷನ್ ಮಾಡ್ತಿದ್ರು, NRC CA ಮಾಡ್ತಿದ್ದೀರಿ ನೀವು? ತೋರ್ಸಪ್ಪ, ನಾಳೆ ಯಾವ್ದಾರು ಫಂಕ್ಷನ್ನಲ್ಲಿ ನಿನ್ನ ಬರ್ತ್ ಸರ್ಟಿಫಿಕೇಟ್ ತೋರ್ಸಪ್ಪ. ಆಯ್ತಾ? ಅದಕ್ಕೆ ಈಗ ದಾವಣಗೆರೆಯಲ್ಲಿ ನಮ್ಮ ಕ್ಯಾಂಡಿಡೇಟು ವಜ್ರ, ನಮಗೆ ಒಬ್ಬರೇ ಲೀಡ್ರು CM ಇಬ್ರಾಹಿಂ. ನಮಗೆ ಜನ ಬೆಂಬಲನೇ ಬೆಂಬಲ. ಬೇರೆ ಪಕ್ಷದವರಿಗೆ ಲೀಡರ್ ಜಾಸ್ತಿ ಇದ್ದಾರೆ, ವೋಟರ್ಸ್ ಇಲ್ಲ ಅವ್ರಿಗೆ. ನಮಗೆ ಲೀಡರ್ಸ್ ಕಮ್ಮಿ ಇದ್ದಾರೆ, ವೋಟರ್ಸ್ ಜಾಸ್ತಿ ಇದ್ದಾರೆ. ನೀವು ಸರ್ವೆ ಮಾಡಿ ನೋಡಿ, ನಿಮಗೆ ಗೊತ್ತಾಗುತ್ತೆ. ನೀವು ಆಗಲೇ ತಿಳ್ಕೊಂಡು, ನೀವು 2 ತಿಂಗಳಿಂದ ಸರ್ವೆ ಮಾಡ್ತಾ ಇದ್ದೀರಿ, ನೀವೆಲ್ಲ ರಿಪೋರ್ಟ್, ಗ್ರೌಂಡ್ ರಿಪೋರ್ಟ್ ನಿಮಗೆ ಗೊತ್ತಾಗಿದೆ. ಅದ್ರ ಪ್ರಕಾರ ಈ ಹುಡುಗ ನಮಗೆ ಈ ಸರಿ ಗೆಲ್ತಾನೆ. ನಮಗೂ BJPಗೆ ಕಾಂಪಿಟೇಷನ್ ಇರೋದು, ಕಾಂಗ್ರೆಸ್ನವ್ರಿಗೆಲ್ಲ. ಹೌದಾ? ಹೌದು. ಹೆಂಗ್ ಹೇಳ್ತೀರಿ? ದಾವಣಗೆರೆ ದಕ್ಷಿಣ ಭದ್ರಕೋಟೆ ಕಾಂಗ್ರೆಸ್ಸಿಗೆ ಅಂತ ಅಂತಿದ್ರು, ಸತತ ಗೆಲ್ಕೊಂಡು ಬಂದ್ರು. ಮೊದಲೇ ಇತ್ತದು ಕಾಂಗ್ರೆಸ್ಸಿಗೆ ಭದ್ರಕೋಟೆ ಅಂತ. ಈಗ ನಮ್ಮ ಆದಿಲ್ಪುರ ಯಾರ್ಯಾರು ಬಂದಿದ್ದಾರೆ ನೀವು ನೋಡಿದ್ರ ಕ್ಯಾನ್ವಸ್ಸಿಗೆ? ರಾಜ್ಯ ರೈತ ಸಂಘದ ಅಧ್ಯಕ್ಷರು ಬಂದಿದ್ದಾರೆ, ಕೋಡಿಹಳ್ಳಿ ಚಂದ್ರಶೇಖರ್ ಅವ್ರು ಬಂದಿದ್ದಾರೆ, ಮುನಿಯಪ್ಪ ಅವ್ರು ಬಂದಿದ್ದಾರೆ, ಇವು ಗೋಪಿನಾಥ್ ಅವ್ರು ಬಂದಿದ್ದಾರೆ. ಅವರೆಲ್ಲ ಸಣ್ಣ ಲೀಡ್ರ್ ಅವರು. ಒಂದೊಂದು ಸಮಾಜದ ರಾಜ್ಯ ಲೀಡ್ರ್ ಅವರು. ಈಗ ಮೊದಲೇ ಆದಿಲ್ 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 ಅಂತ ಇವರು ಅಸಹ್ಯ ಮಾತಾಡ್ತಿದ್ರು. ಈಗ ಹಳ್ಳಿಗಳ ಮೇಲೆ ಇವ್ರು ಕ್ಯಾನ್ವಸ್ ಮಾಡ್ತಿದಾರಲ್ಲ, ಪ್ರತಿ ಹಳ್ಳಿಗೆ ಆದಿಲ್ ಆಗಲೇ ತಲುಪಿಟ್ಟಿದ್ದಾನೆ. ಅದು ಭಯ ಬಂದಿದೆ. ಮೇಡಮ್, ಆದಿಲಿಗೆ ತೆಗೀರಿ ಅಂತ ಯಾಕೆ ಬರ್ತಿದ್ದಾರೆ? ನಿನ್ನೆ ಭದ್ರಾವತಿ ಶಾಸಕರು ಸಂಗಮೇಶ್ ಅವರು ಬಂದಿದ್ರು, ಅವರು ಮಾತಾಡಿದ್ರು. ಇವತ್ತು ನಲ್ಪಾಡ್ ಹ್ಯಾರಿಸ್ ಅವರು ಬಂದಿದ್ರು. ಭಾಳ ಜನ ಫೋನ್ನಾಗೂ ಮಾಡ್ತಿದ್ದಾರೆ. ಓಕೆ, ನಾನು ಒಂದು ಪ್ರಶ್ನೆ ಕೇಳಬೇಕು. ಸಂಗಮೇಶ್ ಅವ್ರು ಬಂದಿದ್ರು ಅಂತ ಹೇಳಿದ್ರಲ್ಲ, ಅವ್ರು CM ಇಬ್ರಾಹಿಂ ಅವ್ರಿಗೆ ಸವಾಲ್ ಹಾಕ್ತಾರೆ, ನನ್ನ ವಿರುದ್ಧ ಎಲೆಕ್ಷನ್ ಸೋತಿರೋ ನೀವು ಏನ್ ಗೆಲ್ಲಿಸ್ಕೊಂಡು ಬರ್ತಾರೆ ಅಂತ. ನೋಡಿ ಮೇಡಮ್, ಕಾಲ ಒಂದೇ ತರ ಇರೋದಿಲ್ಲ. ಒಂದ್ ಕಾಲದಾಗ ಸಿದ್ದರಾಮಯ್ಯರು ಸೋತ್ರು, ಇವ್ರು ಮುಖ್ಯಮಂತ್ರಿ ಆಗಿದ್ದಾರೆ. ಅವ್ರ ಹಿಂದೆ ಇವ್ರು ಇಲ್ಲ. ನೀನ್ ಒಂದ್ಸರಿ ಸೋತಿದ್ದೆ ಅಂತ ಹೇಳ್ತಾರ? ಚಾಮುಂಡೇಶ್ವರಿಯಲ್ಲಿ 28,000 ವೋಟ್ನಾಗ ಸೋತ್ರು ಅವರು. ವಾಜಪೇಯಿ ಸೋತಾಗಿದ್ದಾರೆ, ದೇವೇಗೌಡರು ಸೋತಿದ್ದಾರೆ. ಅವರೆಲ್ಲ ನಾಯಕರೇ ಅವರು. ಹೌದಾ? ಕಾಲ ಹಂಗೆ ಬರಲ್ಲ. ಬಿಸಿಲಾದ್ಮೇಲೆ ನೆರಳು ಬರುತ್ತೆ, ನೆರಳಾದ್ಮೇಲೆ ಮಳೆ ಬರುತ್ತೆ.